ನಮಸ್ಕಾರ ಗುರುಗಳೇ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಈ ಕೆಲವು ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಲವ್ ಅಂತ ಮಾಡ್ತಾರೆ. ಲವ್ ಮಾಡಿ ಎಲ್ಲೋ ಹೋಗಿ ಮದುವೆ ಕೂಡ ಆಗ್ತಾರೆ. ಅಂದರೆ ಎಲ್ಲೋ ಹೋಗಿ ಮದುವೆ ಆಗೋದು, ತಂದೆ ತಾಯಿಗೆ ಹೇಳ್ದೆ ಇಲ್ಲ ಅಣ್ಣ ತಮ್ಮಂಗೆ ಹೇಳ್ದೆ ಮದುವೆ ಆಗ್ತಾರಲ್ಲ, ಅದ್ರ ಬಗ್ಗೆ ನಾನು ಫೇಸ್ ತೋರಿಸ್ಕೊಂಡು ಅಂತ ನಾನು ಯೂಟ್ಯೂಬಲ್ಲಿ ಮಾಡ್ತಿರೋ ಮೊದಲನೇ ವಿಡಿಯೋ ಇದು. ಹೆಂಗೋ ಓದಕ್ಕೆ ಹೋಗ್ಬೇಕಾದ್ರೆ ಒಂದಿಷ್ಟು ಚೆನ್ನಾಗಿದ್ವಿ. ಇರಲಿ, ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು. ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟು ದಿನ ಕೇಳ್ತಿದ್ದು ಇದೇ ವಾಯ್ಸು, ಬರೀ ತೋಟ ತೋರಿಸ್ಕೊಂಡು ಇಲ್ಲಾಂದರೆ ಬರೀ ಏನೋ ಪ್ರಾಪರ್ಟಿಗಳು ತೋರಿಸ್ಕೊಂಡು ಮಾತ್ರ ವಿಡಿಯೋ ಮಾಡ್ತಿದ್ದೆ. ಫುಲ್ಲು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಇಷ್ಟ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಈಗಿನ ಹೆಣ್ಮಕ್ಳಾಗಲಿ ಇಲ್ಲ ಗಂಡು ಮಕ್ಕಳಾಗಲಿ ಲವ್ ಅಂತ ಮಾಡ್ತಾರಲ್ಲ, ಅದು ಸರಿನಾ ಇಲ್ಲ ತಪ್ಪು? ಲವ್ ಮಾಡೋದು ತಪ್ಪು ಅಂತ ಯಾರು ಹೇಳಲ್ಲ. ಲವ್ ಮಾಡೋದು ಸರಿನೇ ಅಂತ ನಾನು ಹೇಳ್ತೀನಿ. ನಾವು ಗರ್ಭದಿಂದಲೂ ಮಕ್ಕಳನ್ನ ಪ್ರೀತಿಯಿಂದಲೇ ನಾವು ಲವ್ ಅಂತಲೇ ಸಾಕೋದು. ಲವ್ ಅಂದ್ರೆ ಅಷ್ಟೇ, ಇಂಗ್ಲೀಷ್ನ ಲವ್ ಅಂತ, ಕನ್ನಡದ ಪ್ರೀತಿ ಅಂತ. ಗರ್ಭಕೋಶದಿಂದಲೂ ಮಗು ಸಾಕಿ ಸಲುತ್ತೀವಿ. ಒಂದು ಸಾರಿ ಮಗು ಬಿದ್ದರೆ ಅಯ್ಯೋ ನನ್ನ ಬಂಗಾರ, ನನ್ನ ಮುದ್ದು ಬಿದ್ದು ಅಥವಾ ಅಷ್ಟು ನೀಟಾಗಿ ಸಾಕಿ ಸಲುವಿ ಚೆನ್ನಾಗಿ ನೋಡ್ಕೊಂಡಿರ್ತೀವಿ. ನಮ್ಮಲ್ಲೂ ಪ್ರೀತಿ ತಾನೇ ಇರೋದು. ಈಗ ಒಂದು ಮಗು ಶಾಲೆಗೆ ಕಳಿಸ್ತೀವಿ, ಗುರುಗಳು ಸಮೇತಲೂ, ಗುರುವಿಲ್ಲದ ಮನೆ ಹಿರಿಯರಿಲ್ಲದ ಮಠ, ಅವ್ರ ಸಮೇತಲೂ ಪ್ರೀತಿಯಿಂದಲೇ ಪಾಠ ಹೇಳ್ಕೊಡೋದು. ಪ್ರೀತಿಗೆ ಮಹತ್ವದ ಬೆಲೆ ಐತಿ ಇವತ್ತು. ಅಷ್ಟು ಪ್ರೀತಿನ ಯಾರೂ ಹಲ್ಲೆಗಳೆಯಂಗಿಲ್ಲ. ಪ್ರೀತಿ ಅಂದರೆ ಒಂದು ಮಗುವನ್ನು ಪ್ರೀತಿಸೋದು, ಒಂದು ಹಸು ಪ್ರೀತಿಸೋದು, ಒಂದು ನಾಯಿ ಪ್ರೀತಿಸೋದು, ಒಂದು ಬೆಕ್ಕು ಪ್ರೀತಿಸೋದು ಎಲ್ಲದು ಸಹಜ. ಪ್ರೀತಿ ಎಂಬುದು ಒಂದು ಹುಡುಗಿ ಒಂದು ಹುಡುಗನೇ ಪ್ರೀತಿ ಮಾಡೋದು ಅಂತ ತಿಳ್ಕೊಬಾರ್ದು. ಪ್ರೀತಿಗೆ ಅಷ್ಟು ಮಹತ್ವ ಇದೆ. ಲವ್ ಮಾಡಿ ಹೆಣ್ಮಕ್ಳಾಗಲಿ ಇಲ್ಲ ಗಂಡು ಮಕ್ಕಳಾಗಲಿ ಮನೇಲಿ ಹೇಳಿದಾಗ ನೀವು ತಂದೆ ತಾಯಿಯಾಗಿ ನೀವು ಒಪ್ತೀರಾ? ಮಗು ತಂದೆ ತಾಯಿ ಹೇಳ್ದೆ ಕೇಳ್ದೆ ಮದುವೆ ಬಂದ ಹೇಳಿದಾಗ ಒಂಥರ ಆಘಾತ ಆಗುತ್ತೆ. ಯಾಕೆಂದರೆ ಇಷ್ಟು ದಿನ ನಾವು ಪ್ರೀತಿಯಿಂದ ಮಕ್ಕಳನ್ನ ಸಾಕಿವಲ್ಲ, ಸಡನ್ನಾಗಿ ಬಂದು ಮಗು ನಮ್ಮನ್ನು ಕೇಳಲಿಲ್ಲ, ಏನಿಲ್ಲ, ಸಡನ್ನಾಗಿ ಬಂದು ನಾನು ಪ್ರೀತಿ ಮಾಡಿದ್ದೀನಿ ಅಂದಾಗ ಥರ ಆಘಾತ ಆಗುತ್ತೆ. ಒಳ್ಳೆಯದಕ್ಕೆ ಬಿತ್ತೋ ಕೆಟ್ಟದಕ್ಕೆ ಬಿತ್ತೋ, ಇಲ್ಲ ಅದು ಜ್ಞಾನಶಕ್ತಿ ಇದೆಯೋ ಇಲ್ಲೋ, ಒಂದು ಕಾಮದ ಬೆಲೆಗೆ ಬಲಿಯಾಗಿಬಿಡ್ತೈತೆ ನಮ್ಮ ಮಗು ಅಂಬದೊಂದು ಬಯಕೆ. ನಾವು ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ತೀವಿ, ಏನು ಎತ್ತ ಏನು ನಾವು ತಿಳಿದಿಲ್ಲ, ಗೊತ್ತಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ನಮಗೇನು ಎಂಬುದು ಮಾಹಿತಿನೇ ಇಲ್ಲ. ನೀವು ಸಡನ್ನಾಗಿ ಈ ರೀತಿ ಬಂದಾಗ ಒಂಥರ ಆಘಾತ ಆಗುತ್ತೆ. ಹುಡುಗನ್ನು ನೋಡಿರಲ್ಲ, ಅವ್ರ ಮನೆ ಕಡೆ ನೋಡಿರಲ್ಲ, ಹುಡುಗ ಏನು ಮಾಡ್ತಾನೆ ಇಲ್ಲ ಒಳ್ಳೆಯನೇ ಕೆಟ್ಟನೇ ಯೋಚನೆ ಮಾಡೋ ಶಕ್ತಿ ನಿಮಗೂ ಇರಲ್ಲ, ನಮಗೂ ಗೊತ್ತಿರಲ್ಲ. ಅಂಥ ಸಮಯದಾಗೆ ನೀವು ಬಂದು ಸಡನ್ನಾಗಿ ಹಿಂಗೆ ಅಂದಾಗ ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಮಕ್ಕಳು ಒಳ್ಳೆಯದು ಕೆಟ್ಟದ್ದು ನೋಡಿ ಯೋಚನೆ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ. ನೀನು ಮಾಡಿದ್ಯಾ ತಪ್ಪು ಅಂತ ನೀನು ಹಿಂಸಿಸಲ್ಲ ನಾವು, ಆದರೆ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಸಡನ್ನ ನಾನು ಮದುವೆ ಆಗ್ಬಿಡ್ತೀನಿ, ನಾನು ಹಂಗಾಗ್ತೀನಿ, ನಾನು ಹಿಂಗಾಗ್ತೀನಿ ಅನ್ನೋದು ತಪ್ಪು. ಕೆಲವು ತಂದೆ ತಾಯಿ ಲವ್ ಮಾಡೋ ವಿಚಾರ ಅವ್ರ ಮನೇಲಿ ಗೊತ್ತಾದಾಗ ಕಾಲೇಜ್ ಬಿಡಿಸ್ತಾರೆ, ಇಲ್ಲ ಕಾಲೇಜ್ ಬಿಡಿಸ್ಬಿಟ್ಟು ತಂದು ಮನೇಲಿ ಇಟ್ಕೊತಾರೆ. ಅವ್ರ ಫೋನ್ ಕಿತ್ತಿಕ್ಕೊಳ್ಳೋದು, ಇಲ್ಲ ಹೊರ್ಗಡೆ ಅವ್ರನ್ನೆಲ್ಲೋ ಅಡ್ಡಾಡಕ್ಕೆ ಬಿಡಲ್ಲ. ಈ ಹೆಣ್ಮಕ್ಳು ವಿಚಾರದಲ್ಲಿ ಅದು ಸರಿನಾ ತಪ್ಪು? ಅದು ತಪ್ಪು ಸರಿ ಎರಡೂ ಇದೆ ಅದರಲ್ಲಿ. ಏಕೆ ಅಂದರೆ ನಾವು ಒಂದು ಜನಗಳು ಏನು ಮಾತಾಡ್ತಂದ್ರೆ, ಅಲ್ಲಿ ಗಾಡಿಯಾಗ ಅಡ್ಡಾಡ್ತಿದ್ರು, ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು, ಅವಳು ಮಾಡ್ತಿದ್ರು ಇವಳು ಮಾಡ್ತಿದ್ರು ಅಂದಾಗ ನಾವು ಮರ್ಯಾದೆ ಪ್ರಶ್ನೆ, ನಮ್ಮ ಮಗ ಹಿಂಗೆ ಮಾಡ್ತಾ ಇದೆ ಹಿಂಗೆ ಅಂದಾಗ ನಮಗೊಂಥರ ಮನಸ್ಸಿಗೆ ಚುಚ್ಕೊಳುತ್ತೆ. ಹಾಗಾದಾಗ ನಾವು ಏಕಾಏಕಿ ಬಂದುಬಿಟ್ಟು ಈ ಥರ ನಡೆದಾಗ ಮರ್ಯಾದೆಸ್ತರು ಮನೆತನದಾಗ ಈ ಥರ ನಡೀತೈತೆ ಒಂದು ಕಿಚ್ಚಿಗೆ ಗೋಸ್ಕರವಾಗಿ ಏನೋ ಸ್ವಲ್ಪ ದಿನ ಕಾಲಾವಕಾಶ ಕೊಡೋಣ, ಮಕ್ಕಳಿಗೆ ಪರಿವರ್ತನೆ ಆಗ್ತಾರೆ ನಮ್ಮ ಒಂದು ಉದ್ದೇಶಕ್ಕೋಸ್ಕರ ಫೋನ್ ಯೂಸ್ ಮಾಡ್ದಂಗೆ ಕಿತ್ಕೊಂತೀವಿ ಮತ್ತು ಕಾಲೇಜಿಗೆ ಕಳಿಸ್ದಂಗೆ ನಿಲ್ಲಿಸ್ತೀವಿ. ಅಷ್ಟು ಬಿಟ್ಟರೆ ಅವ್ರನ್ನ ಚಿಕ್ಕಂದಿಂದಲೇ ಓದ್ಸಕ್ಕೆ ಕಳಿಸಿರೋರು ಮಧ್ಯದಲ್ಲಿ ಯಾರಾದ್ರು ನನ್ನ ಮಗ ಇಂಜಿನಿಯರ್ ಆಗಬೇಕು, ಮಗಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತೀವಿ ನಾವು. ತಂದೆ ತಾಯಿ ಆಸೆ ಹೇಳಲಾರದಂಥ ಆಸೆ ಇಟ್ಕೊಂಡಿರ್ತೀವಿ ನಾವು. ಅಂಥ ಆಸೆಯಲ್ಲಿ ಕಿತ್ತಿಕ್ಕಮ್ಮ ಅಂತ ಪರಿಸ್ಥಿತಿ ಕೊಡ್ಸಿರೋರು ಕಿತ್ಕೊಂಬಲ್ಲ, ಕೊಟ್ಟು ಬಿಟ್ಟಿರ್ತೀವಿ. ಆದರೆ ಕೆಟ್ಟ ದಾರಿ ನಡೀತಾವೇನೋ ಎಂಬ ಒಂದು ಕಿಚ್ಚಿಗೋಸ್ಕರ ಕಾಲೇಜು ಶಾಲೆ ಬಿಡಿಸ್ಬಿಡ್ತೀವಿ. ಲವ್ ಮಾಡಿ ಎಲ್ಲ ಹೋಗಿ ಮದುವೆ ಆಗ್ತಾರಲ್ಲ, ಈಗ ಹುಡುಗ ಆಗಲಿ ಹುಡುಗಿ ಆಗಲಿ ಅಣ್ಣ ತಮ್ಮಗಳಿಗೂ ತಿಳಿಸಲ್ಲ, ನೀವು ಹುಟ್ಟಿಸಿರೋ ತಂದೆ ತಾಯಿಗೂ ತಿಳಿಸಲ್ಲ, ಎಲ್ಲೋ ಹೋಗ್ಬಿಟ್ಟು ಮದುವೆ ಆಗ್ತಾರೆ. ಅಂಥದ್ರ ಬಗ್ಗೆ
ಏನು ಹೇಳ್ತೀಯ? ಅದು ಭಾಳಷ್ಟು ಬೇಜಾರಾಗುತ್ತೆ. ಯಾಕೆಂದರೆ ನಾವು ನಮ್ಮ ಮಗುನ ಒಂದೇ ಕುಟುಂಬದಲ್ಲಿ ಇಡೀ ಸಂಬಂಧದಲ್ಲೇ ಒಂದು ಬಿಕ್ಕಟ್ಟಿನಲ್ಲಿ ಸಾಕೊಂಡಿರ್ತೀವಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಜೊತೆಯಲ್ಲೂ ಬೆಳೆಸಿರ್ತೀವಿ, ಪ್ರೀತಿಯಿಂದ ಸಾಕಿರ್ತೀವಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಂಬಂಧ ನಾವು ಸಂತೋಷವಾಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂತೀವಿ. ಒಂದು ಕೂಲಿನೇ ಮಾಡ್ತೀವೋ, ಒಂದು ಸಾಲನೇ ಮಾಡ್ತೀವೋ, ಒಂದು ಸೂಲನೇ ಮಾಡ್ತೀವೋ, ಏನೋ ಮಾಡ್ತೀವೋ, ಮಗು ಚೆನ್ನಾಗಿ ನಮ್ಮ ಕಣ್ಣು ಮುಂದೆ ಒಂದು ದೇವಸ್ಥಾನದಾಗಲಿ ಸಂತೋಷ ಮಾಡ್ತೀವಲ್ಲ, ಅದರಂಥ ಖುಷಿ ಮತ್ತೊಂದಿಲ್ಲ. ಒಪ್ಪಿದ್ದಾರೆ ಮದುವೆ ಮಾಡ್ಕೊಡೋಣ, ನಾವು ಮಾಡ್ಕೊಡಲ್ಲ ಅಂತ ಹೇಳಲ್ಲ. ಆದರೆ ಈ ಥರ ಓಡೋದಾಗ ಮನಸ್ಸಿಗೆ ತಂದೆ ತಾಯಿ 22 ವರ್ಷ ಕೂಲಿ ಮಾಡಿ ಸಾಕಿರ್ತೀವಿ, ಕಷ್ಟಪಟ್ಟು ಸಾಕಿರ್ತೀವಿ. ಒಬ್ಬ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ನನ್ನ ಮಗ, ಮುಂದೆ ನಮಗೂ ಚೆನ್ನಾಗಿ ನೋಡ್ಕೊಂತಾರಲ್ಲ ಅಂತ ಏಕಾಏಕಿ ಓಡೋದಾಗ ಯಾರು ಮನಸ್ಸು ತಾನೇ ಇಷ್ಟಪಡುತ್ತೆ? ಇಡೀ ದ್ವೇಷ ಬರ್ತೈತಿ, ಅಸೂಯೆಗಳು ಹುಟ್ಟುತ್ತವೆ, ಹುಡುಗನ ಮೇಲೆ ಅಸೂಯೆ ಹುಟ್ಟುತ್ತೈತಿ, ಸ್ಟೇಷನ್ನು ಇವಕ್ಕೆಲ್ಲ ಹೋಗ್ತೀವಿ. ಆದರೆ ಕಾನೂನು ಇವತ್ತು ಹೆಣ್ಣು ಗಂಡು ಒಪ್ಪವ್ರೆ, ಬಿಟ್ರೆ ಆಗಲಿ ಅಂತ ಸ್ಟೇಷನ್ನಲ್ಲೂ ಹೇಳ್ತಾರೆ. ಆದರೆ ನಮ್ಮ ಮನಸ್ಸು ಒಪ್ಪಲ್ಲ. ಅದನ್ನು ಒಪ್ಪಿಸಾಗಲಿ ನಮಗೆ ಖುಷಿ ಇರ್ತೈತಿ, ನಮ್ಮ ಇಡೀ ಸಂಬಂಧನೇ ಬರ್ತೈತಿ. ಏನು ಕೇಳು, ನಮ್ಮ ಅಣ್ಣನ ಮಗಳ ಮದುವೆ, ನಮ್ಮ ಮಾವನ ಮಗಳ ಮದುವೆ, ನಮ್ಮ ಫ್ರೆಂಡ್ ಮಗಳ ಮದುವೆ, ಏನೋ ಒಂದು ದೇವಸ್ಥಾನದಲ್ಲಿ ನಾವು ದೊಡ್ಡದಾಗಿ ಮಾಡೋದು ಬೇಕಾಗಿಲ್ಲ. ದೊಡ್ಡದಾಗೂ ಮಾಡೋ ಅಂಥವ್ರು ಮಾಡ್ತಾರೆ, ಬರ್ತನದಲ್ಲಿ ಮಾಡೋ ಅಂಥವ್ರು ಮಾಡ್ತಾರೆ, ಇಲ್ಲ ಮನೆ ಮುಂದೆಲ್ಲಾದರೂ ಮಾಡ್ತಾರೆ. ನಾವು ಇಷ್ಟು ದಿನ ಬೆಳೆಸಿದ್ಕೆ 2 ಅಕ್ಕಿ ಕಾಳ ಅವ್ರ ತಲೆ ಮೇಲೆ ಹಾಕಿ ಸಂತೋಷ ಬಾಳ್ಲಿ ಅಂತೀವಿ. ಇಲ್ಲ, ಅನಿವಾರ್ಯವಾಗಿ ನೀನು ಏಕಾಏಕಿ ಓಡೋಗ್ಬಿಟ್ಟೆ, ಇಲ್ಲ 2 ದಿನ ಹುಡುಗ ಇಟ್ಕೊಂಡ್ಬಿಡ್ತಾನೆ, ಬಿಟ್ಬಿಡ್ತಾನೆ. ಆವಾಗ ನಮಗೆಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ನನ್ನ ಮಗಳು ಯಾಕೆ ಇಂಥ ತಪ್ಪು ಮಾಡ್ಕೊಂಡ್ಳು, ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲಿವಿ, ನಮಗೊಂದು ಮಾತು ಹೇಳಲಿಲ್ಲ, ಜೀವನದಲ್ಲಿ ಮುಗ್ಗರಿಸ್ಬಿಡ್ತೀವಿ ಒಂದು ಸಾರಿ, ತಿರ್ಗಾ ಮತ್ತೆ ಬರಲ್ಲ. ಅಂಥ ಚಾನ್ಸಸ್ಗಳು ಇರ್ತವೆ. ಆದ್ದರಿಂದ ತಂದೆ ತಾಯಿಗಳಿಗೆ ಈ ವಿಷಯದಲ್ಲಿ ಭಾಳಷ್ಟು ಸಂಕಟ ಆಗ್ತೈತಿ. ತಂದೆ ತಾಯಿ ಅಣ್ಣ ತಮ್ಮ ದ್ವೇಷಗಳು ಅಸೂಯೆಗಳು ಹುಟ್ಟುತ್ತವೆ. ಇದನ್ನು ಯಾವುದು ಕಾರಣಕ್ಕೆ ಒಪ್ಪಿಸಿ ಮದುವೆ ಆಗಲಿ. ನೀವು ಮಾಡಿರೋ ಪ್ರೀತಿನ ತಪ್ಪು ಅಂತ ಹೇಳ್ತಾ ಇಲ್ಲ, ನಿಜ ಮಾಡಿದ್ಯಾ, ಓಕೆ, ನಾವು ಯಾರು ಏನು ಅಧ್ಯಂತರ ಮಾಡಲ್ಲ. ಆದರೆ ಕ್ರೂರಿಗಳಾಗಿ ಯಾವ ತಂದೆ ತಾಯಿನೂ ಮಕ್ಕಳನ್ನ ಅಷ್ಟು ದಿನ ಸಾಕಿರ್ತೀವಿ, ಅವತ್ತು ನಾವು ಕ್ರೂರಿ ಮಾಡಲ್ಲ. ನಮಗೂ ಏನೋ ಒಂದು ಆಸೆ ಇರುತ್ತೆ, ಒಳ್ಳೆ ಮನೆತನ ಕೊಡ್ಬೇಕು, ಒಳ್ಳೆ ಹುಡುಗ ಕೊಡ್ಬೇಕು, ಒಳ್ಳೆ ಕ್ಯಾರೆಕ್ಟರ್ ಅಂತ. ಅವನಿಗೆ ಶ್ರೀಮಂತನ ಬೇಕಾಗಿಲ್ಲ, ನಮಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರ್ಬೇಕು, ಅವನ ಹತ್ರ ನಮ್ಮ ಮಗಳ ಸಾಕ ಶಕ್ತಿ ಇರಬೇಕು. ಅಂತಹ ಹುಡುಗನ್ನ ನಾವು ಹುಡುಕಿ ಕೊಡ್ಬೇಕು ಅಂತೇಳಿ ನಮ್ಮ ಆಸೆನೂ ಇರೋದು, ಬೇರೆ ಆಸೆ ಏನು ಇಟ್ಕೊಂಡಿರಲ್ಲ ನಾವು. ಹಿಂಗೆ ಓಡೋಗಿ ಮದುವೆ ಆದಾಗ ಊರ ಜನ ಹೆಂಗಂದ್ರೆ ಹಂಗೆ ಮಾತಾಡ್ಕೊಂತಾರೆ. ಹಳ್ಳಿ ಜನ ಮೊದಲೇ ಕೇಳ್ಬೇಕೆ, ಅವನ ಮಗಳು ಓಡೋದ್ಲಂತೆ, ಅವನ ಹಂಗಾದ್ನಂತೆ, ಅವಳ ಆಲೆ ಬಿಟ್ಟವನಂತೆ. ಇದನ್ನ ಸಾಯೋವರೆಗೂ ನಾವು ಕೊರಗಲೇಬೇಕು ಜೀವನ. ಮಕ್ಕಳು ತಂದೆ ತಾಯಿ ಹೆಸರು ತರ್ರಿ, ಯಾವುದು ನೀವು ಮಾಡ್ತಕ್ಕಂಥದ್ದನ್ನ ತಪ್ಪು ನೆಪ್ಪೆ ಅಂಬದ ಪರಿಪಾಲಿಸಿ ನೀವು ಹೋಗ್ರಿ. ಕೆಲವು ತಂದೆ ತಾಯಿಗಳು ಮತ್ತು ಅಣ್ಣ ತಮ್ಮಗಳು ಏನೋ ಅವನ ಮೇಲೆ ದ್ವೇಷ ಇರುತ್ತೋ ಹುಡುಗನ ಮೇಲೆ, ಅಥವಾ ಏನೋ ಅವ್ನು ಇಷ್ಟ ಆಗಲ್ವೋ ಗೊತ್ತಿಲ್ಲ, ಎಷ್ಟೇ ಆ ಹುಡುಗಿ ಆಗಲಿ ಹುಡುಗ ಆಗಲಿ ಅವ್ರ ಹತ್ರ ಬೇಡ್ತಿದ್ರು ಅವರು ಒಪ್ಪೋದೇ ಇಲ್ಲ ಅಂತರ್ಗೆ. ಇಲ್ಲ, ಅದನ್ನ ತಪ್ಪು ನಾವು ಹಾಲಂತೂ ಒಯ್ದಿದ್ದೀವಿ, ಹಣೆಗಂತೂ ಬರ್ದಿಲ್ಲ. ಮಗು ಹುಟ್ಟಿ ಬೆಳೆಸೋದು ನಮ್ಮ ಧರ್ಮ. ತಂದೆ ತಾಯಿಯಾಗಿರೋದು ನಾವು ಕೂಲಿ ಮಾಡೋ ನಾಲಿ ಮಾಡೋ, ಒಂದು ಸಾರಿ ಬಿದ್ದರೆ ಎದ್ರು ಆ ಮಗು ವಾಶ್ ಮಾಡೋದು, ಕಾಯಿಲೆ ಹುಷಾರು ಎಲ್ಲವೂ ನೋಡ್ಕೊಂಡಿರ್ತೀವಿ. ಒಳ್ಳೆ ಬಟ್ಟೆ ಕೊಡಿಸ್ತೀವಿ, ಚೆನ್ನಾಗೇ ಸಾಕಿರ್ತೀವಿ. ನಾವು ಯಾವುದು ಮಕ್ಕಳಿಗೆ ತೊಂದರೆ ಮಾಡಿರಲ್ಲ. ಆದಾಗ ಇದೊಂದು ಪರಿಸ್ಥಿತಿ ಒಳಗೆ ಯಾವ ತಂದೆ ತಾಯಿಗಳು ಅಂಥ ಬದುಕು ಯಾವುದು ಮಾಡೋದು, ಅವ್ರು ಇಷ್ಟಪಟ್ಟವ್ರೆ ಮದುವೆ ಮಾಡೋಣ, ಮಾಡಬಾರ್ದು ಅಂತ ನಾವು ಹೇಳಲ್ಲ. ಈಗ ಅವರು ಒಪ್ಪಿದ ಗದ್ದೆ ಅವ್ರಿಗೆ ಏಕೊಂಬಿಡಿ. ಏನಂದ್ರೆ ಆದಷ್ಟು ನಾವು ಬುದ್ಧಿ ಹೇಳೋಣ, ಹೇಳೋವಷ್ಟು ಕೇಳೋಣ, ನಾವೇ ಮಾಡೋಣ. ಹೇಳಿರು ಕೇಳಲಿಲ್ಲ ಅಂತ ಪರಿಸ್ಥಿತಿಯಾಗಿ ನಾವು ಆದಷ್ಟು ಕ್ರೂರಿಗಳಾಗೋದು ಬೇಡ. ತಂದೆ ತಾಯಿಗಳು ಒಂದು ಸ್ವಲ್ಪ ತಿಳ್ಕೊಂಬಿಟ್ಟು ಮದುವೆ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹೇಳ್ತಿದೆ. ಇದ್ರ ಬಗ್ಗೆ ಭಾಳಷ್ಟು ತಂದೆ ತಾಯಿಗಳು ನಾವಾಗಿರೋರು ಒಂದು ಸ್ವಲ್ಪ ಯೋಚನೆ ಮಾಡಿಬಿಡೋಣ. ಈಗ ಅವನು ಕೂಲಿ ಮಾಡ್ತಾನೆ, ಅಂತಂದು ಲವ್ ಮಾಡಿರು, ಇಂತಂದು ಲವ್ ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರಪಂಚ ಈಗ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಅವನಿಗೂ ಹೇಳ್ತೀವಿ,
ಬೇಡಪ್ಪ ಬೇಡ ಈ ಬದುಕು ಮಾಡಬೇಡ. ಈಗ ಒಂಗೂ ನಾವು ಕಂಡೀಷನ್ ಮಾಡಿದ ಕಾನೂನು ಒಪ್ತಾ ಇಲ್ಲ. ಕಾನೂನಲ್ಲಿ ಇಲ್ಲ ಹೋಗಿ ನಾವು ಸ್ಟೇಷನ್ ಕಂಡು ಬಿಡಯ್ಯ ಹೋಗ ಒಪ್ಪಿದ್ದಾರೆ ನೀವೇನು ಮಾಡೋಕ್ಕಾಗಲ್ಲ ಅಂತಾರೆ. ಕೆಲವಾರು ದಿನ ಮನೆ ಬಿಟ್ಟು ಹೋಗ್ತಾರೆ. ಹಂಗಂತೆ ಹಿಂಗಂತೆ ಜನಗಳ ಬಾಯಿಗೆ ನಾವು ಮೇವಾಗಬಾರ್ದು. ಆದಷ್ಟು ಯಾರೇ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳಾಗಲಿ ಇಲ್ಲ ಕಟ್ಕೊಂಡಾರಾಗಲಿ ಇಲ್ಲ ತಗೊಂಬಂದಾರಾಗಲಿ ಖಂಡಿತನ ನೀಟಾಗಿ ಸಾಕಳ್ರಿ. ಅವ್ರಿಗೆ ಯಾವುದೋ ರೀತಿ ತಂದೆ ಅವ್ರು ಹುಟ್ಟಿಸಿರೋ ತಂದೆ ತಾಯಿಗೂ ಹಿಂಸೆ ಕೊಡಬೇಡಿ, ನಿಮ್ಮ ತಂದೆ ತಾಯಿಗೂ ಹಿಂಸೆ ಕೊಡಬೇಡಿ. ಆ ರೀತಿಯಾಗಿ ನೋಡ್ಕೊಂಡು ಸುಖವಾಗಿ ಜೀವನ ಸಾಗಿಸ್ರಿ. ಅವ್ರಿಗೂ ಬಾಯಿಗೂ ಯಾರ ಬಾಯಿಗೂ ಬರ್ದಂಗೆ ಒಳ್ಳೆ ರೀತಿಯಾಗಿ ಬದುಕಿರಿ. ಎಲ್ಲರಿಗೂ ಸಂತೋಷ. ಯಾವ ತಂದೆ ತಾಯಿನೂ ಖಂಡಿತನ ಹಿಂಸೆ ಮಾಡಬೇಡ್ರಿ ಮಕ್ಕಳನ್ನ. ಅವಾಗ ಏನಾಗ್ತಾರೆ, ವಿಷ ಕುಡಿಯೋಕೆ ಹೋಗೋದು, ಇಲ್ಲಿ ಸಾಯಕ್ಕೆ ಹೋಗೋದು ಖಂಡಿತ ಮಾಡಬೇಡ್ರಿ. ಅವಾಗ ಅವಳು ಕೈ ಬಿಟ್ಟೋದ್ಲು ನಾನು ವಿಷ ಕುಡಿತೀನಿ, ಇವಳು ಕೈ ಬಿಟ್ಟ ನಾನು ವಿಷ ಕುಡಿತೀನಿ. ಹೆಣ್ಮಕ್ಳು ಖಂಡಿತ ಮಾಡ್ಕೋಬೇಡ್ರಿ. ಯಾರು ಆ ತಪ್ಪನ್ನ ದಾರಿಗೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಾಗಿ ಮನೆಯಲ್ಲಿ ಆದಷ್ಟು ಪ್ರಯತ್ನ ಪಡ್ರಿ. ಈಗ ಜನ ಇದು ಪ್ರಪಂಚ ವಿಶಾಲವಾಗೈತೆ ಅಂತ ನೀವು ಹೆಂಗಂದ್ರೆ ಹಂಗೆ ಕುಣಿಯಕ್ಕೆ ಹೋಗ್ಬೇಡ್ರಿ. ಜೀವನ ಒಂದು ಸ್ವಲ್ಪ ಕಷ್ಟನೇ. ಆದಷ್ಟು ತಂದೆ ತಾಯಿನ ಒಪ್ಪಿಸ್ಕೊಂಡು ಮದುವೆ ಆಗಲಿ. ಅಲ್ಲೂ ಆಗಲಿಲ್ಲ ತಂದೆ ತಾಯಿನ ಆಗಲಿಲ್ಲ ಅಂದಾಗ ನಾವು ತಂದೆ ತಾಯಿಗಳಾದರೂ ಅದ್ರ ಬಗ್ಗೆ ಕಿರುಕುಳ ಕೊಡಬೇಡ್ರಿ ಅಂತ ಹೇಳ್ತೀನಿ. ಆದ್ರೂ ಜೀವನ ಭಾಳ ಕಷ್ಟ ಆಗಿರುತ್ತೆ. ಒಪ್ಪಿಸ್ಕೊಂಡು ಮದುವೆ ಆಗಲಿ. ಹೆಣ್ಮಕ್ಳು ಈಗ ಮದುವೆ ಮಾಡ್ಕೊಂಡು ಹೋಗಿರ್ತಾರೆ, ಅವರು ಅತ್ತೆ ಮಗು ಇಷ್ಟ ಇರಲ್ಲ. ನಾವೇನೋ ತಂದೆ ತಾಯಿ ಅತ್ತ ಬಿಡತ್ತ ಏನೋ ಓತು ಕೊಟ್ಟೇನು ಕೂರ್ಕೋತು ಅಂತ ಸುಮ್ಮನೆ ಆಗಿಬಿಡ್ತೀವಿ. ಆ ತಂದೆ ತಾಯಿ ಅವ್ರ ಗಂಡಿನ ತಂದೆ ತಾಯಿಗಳು ಓಡ್ ಬಂದು ಮದುವೆ ಆದ್ಲು ಅಂತ ಕಿರುಕುಳ ಕೊಡೋದು, ಹಿಂಸೆ ಕೊಡೋದು. ಅವನ್ನೇ ನೀನು ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಹಂಗಂಬೋದು ಹಿಂಗಂಬೋದು, ಏನು ಕಂಡು ಬಂದೆ ಹಂಗೆ ಹಿಂಗೆ ಮಾತಾಡೋದು ಬೇಡ. ಈಗ ನಿಮ್ಮನೆಗೂ ಒಂದು ಹೆಣ್ಮಗ ಇದ್ದರೆ ಈ ಥರನೇ ಆದಾಗ ನಮ್ಮನೆಗಿರೋ ಮಗಿಗೆಷ್ಟು ನಮಗೆಷ್ಟು ನೋವಾಗುತ್ತೆ ನಿಮಗೂ ಅಷ್ಟೇ ನೋವಾಗುತ್ತೆ. ಮನೆಗಿರೋ ಹೆಣ್ಮಗ ಇನ್ನೊಂದು ಮನೆಗೆ ಹೋಗುತ್ತೆ, ಆ ಮನೆಗಿರೋ ಹೆಣ್ಮಗ ನಮ್ಮ ಮನೆಗೆ ಬಿಡುತ್ತೆ. ಅದನ್ನು ನನ್ನ ಮಗಳೇ, ಹೋಗಿರೋದು ನನ್ನ ಮಗಳೇ. ಎರಡನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರದಲ್ಲಿ ಹೊಂದಾಣಿಕೆ ಮಾಡ್ಬೇಕು. ಅತ್ತೆಯರು ಆ ಥರ ಹೆಣ್ಮಕ್ಳನ್ನ ಅದು ಸರ್ವಸ್ವನೇ ಬಿಟ್ಟು ಒಂದು ಹೆಣ್ಣು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇಡೀ ಸಂಬಂಧನೇ ಬಿಟ್ಟು ಬಿಡ್ತೈತಿ. ಒಂದು ಪ್ರೀತಿಗೋಸ್ಕರ ಅವನಿಂದ ಓಡಾಗ್ಬಿಡ್ತೈತಿ. ಹಂಗಿದ್ದಾಗ ಆ ಪ್ರೀತಿಗೆ ಎಷ್ಟು ಮಹತ್ವದ ಬೆಲೆ ಇರುತ್ತೆ ನೋಡಿ. ಆ ಪ್ರೀತಿ ಎಂಬ ಅಕ್ಷರಕ್ಕೆ ಎರಡೇ ಅಕ್ಷರ. ನಾವಿಷ್ಟೆಲ್ಲ ಸಂಪಾದನೆ ಮಾಡಿದ್ದೀವಿ ಯಾರಿಗೋಸ್ಕರ? ಮಕ್ಕಳಿಗೆ. ನಮ್ಗೆ ಯಾರು ಇಲ್ಲ ಅಂದರೆ ನಾವು ತಿಂದ್ಕೊಂಡು ತೆಪ್ಪಗಾಯ್ಬಿಡ್ತಿದ್ವಿ. ಎಲ್ಲ ಮಾಡೋದು ಮಕ್ಕಳಿಗೆ, ಪೀಳಿಗೆಗೋಸ್ಕರ ಒದ್ದಾಡ್ತೀವಿ. ಈಗ ನಾವು ತಿನ್ನಲ್ಲ, ಬಟ್ಟೆ ಇಕ್ಕಲ್ಲ, ಸಂತೋಷ ಪಡಲ್ಲ. ನನ್ನ ಮಗ ಎಲ್ಲ ಹೋಗಿ ಬರ್ತೀನಿ, ನಾವು ಹೋಗಿ ಬರಾಗಪ್ಪ, ಸ್ಟೂರ್ ಹೋಗ್ತೀನಿ ಹೋಗಿ ಬರಾಗಪ್ಪ, ಅಮ್ಮ ನನ್ನ ಮಗಳು ಹೋಗಿ ಬರ್ತೀನಿ ಹೋಗಿ ಬರಾಗಮ್ಮ, ಒಳ್ಳೆ ಬಟ್ಟೆ ಕೊಡಿಸ್ತೀವಿ. ಆದಷ್ಟು ನಮ್ಮಲ್ಲಿ ಆ ಪ್ರೀತಿ ಇದ್ದೇ ಬೆಳ್ಕೊಂಡು ಬಂದೇ ಇರ್ತೈತಿ. ಯಾರು ತಂದೆ ತಾಯಿಗಳು ಕ್ರೂರಿಯಾಗಿರಲ್ಲ. ಆದಷ್ಟು ಯಾರೇ ಏನೇ ಮಾಡ್ಕೋಬೇಕು ಪ್ರೀತಿಯಿಂದ ತಂದೆ ತಾಯಿಯ ಮನಸ್ಸನ್ನು ಗೆದ್ದು ಮದುವೆ ಮಾಡ್ಕೊಳ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.